ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನ ಸವಿವರವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇ ವಿಭಾಗ ಭೌತ ವಿಜ್ಞಾನ ವಿಭಾಗ. ಮೊದಲೇ ಮುಖ್ಯ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆ ನೀಡಲಾಗಿದೆ. ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 3 ಪ್ರಶ್ನೆಗಳು 1 ಅಂಕದ್ದು. ಮೊದಲೇ ಪ್ರಶ್ನೆ, ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆ. ಆಯ್ಕೆಗಳು: ವೇಗ, ವೇಗೋತ್ಕರ್ಷ, ಚಲಿಸಿದ ದೂರ, ಗುರುತ್ವ. ನೋಡ್ರಿ, ಏಕಮಾನ ಕಾಲದಲ್ಲಿ ಕಾಯದ ವೇಗದಲ್ಲಿ ಆಗುವಂತಹ ಬದಲಾವಣೆಗೆ ನಾವು ವೇಗೋತ್ಕರ್ಷ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ, ವೇಗೋತ್ಕರ್ಷ. ಎರಡನೇ ಪ್ರಶ್ನೆ, ಸಂವೇಗದ SI ಏಕಮಾನ. ಆಯ್ಕೆಗಳು: ಕೆಜಿ ಪರ್ ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ತಾವು ಗಮನಿಸಬಹುದು, ಸಂವೇಗದ ಸೂತ್ರ ಮಾಸ್ ಗುಂಡ್ಲೆ ವೇಗ, ಅಂದ್ರೆ ಸಂವೇಗ ಇಸ್ ಈಕ್ವಲ್ ಟು ರಾಶಿ ಮತ್ತು ವೇಗಗಳ ಗುಣಲಬ್ಧ ಆಗಿರುತ್ತೆ. ಇಲ್ಲಿ ರಾಶಿಯ ಏಕಮಾನ ಕಿಲೋಗ್ರಾಮ್ ಆಗಿದ್ದು ವೇಗದ ಏಕಮಾನ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಆದ್ದರಿಂದ ಎರಡನ್ನು ನಾವು ಸಮ್ಮಿಳಿಸಿದಾಗ ಕೆಜಿ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆದ್ರಿಂದ ಸರಿಯಾದ ಆಯ್ಕೆ ಕೆಜಿ ಮೀಟರ್ ಪರ್ ಸೆಕೆಂಡ್. ಮುಂದಿನ ಪ್ರಶ್ನೆ, ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಗುಂಡು ಮುಮ್ಮುಖವಾಗಿ ಚಲಿಸಿದರೆ ಇದಕ್ಕೆ ಸಮನಾದ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಬಂದೂಕು ಹಿಮ್ಮೆಟ್ಟಲು ಕಾರಣ. ಆಯ್ಕೆಗಳು: ಚಲನೆಯ ಮೊದಲನೇ ನಿಯಮ, ಚಲನೆಯ ಎರಡನೇ ನಿಯಮ, ಚಲನೆಯ ಮೂರನೇ ನಿಯಮ, ಗುರುತ್ವ ನಿಯಮ. ಇಲ್ಲಿ ಸರಿಯಾದ ಆಯ್ಕೆ ಚಲನೆಯ ಮೂರನೇ ನಿಯಮ. ನ್ಯೂಟನ್ ಚಲನೆಯ ಮೂರನೇ ನಿಯಮದಂತೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ಸಮ ಮತ್ತು ವಿರುದ್ಧವಾಗಿರುತ್ತವೆ ಅಂತಕ್ಕಂಥ ಹೇಳಿಕೆಯನ್ನು ನಾವು ಗಮನಿಸಿರಬಹುದು. ಬಂದೂಕಿನ ಗುಂಡು ಮುಂದಕ್ಕೆ ಚಲಿಸುವುದು ಮತ್ತು ಆ ಬಂದೂಕು ಹಿಮ್ಮೆಟ್ಟುವುದು ಇವು ಪರಸ್ಪರ ಸಮ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆಗಳಾಗಿರುವುದರಿಂದ ಇದು ಚಲನೆಯ ಮೂರನೇ ನಿಯಮಕ್ಕೆ ಸಂಬಂಧಿಸಿದಂತೆ ಒಂದು ಹೇಳಿಕೆಯಾಗಿದೆ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 2 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಚಲನೆ ಎಂದರೇನು? ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನಾವು ಚಲನೆ ಅಂತ ಹೇಳಿ ಕರಿತೀವಿ. ಅಥವಾ ಬೇರೊಂದು ಕಾಯದ ಸ್ಥಾನಕ್ಕೆ ಹೋಲಿಸಿದಾಗ ಇನ್ನೊಂದು ಕಾಯದ ಸ್ಥಾನವು ಕಾಲದೊಂದಿಗೆ ಬದಲಾಗುತ್ತಿದ್ದರೆ ಅದನ್ನ ಚಲನೆ ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ನ್ಯೂಟನ್ ಚಲನೆಯ ಮೂರನೇ ನಿಯಮವನ್ನ ಬರೆಯಿರಿ. ಈಗ ಜಸ್ಟ್ ನಾವು ಏನ್ ಮಾಡಿದ್ವಿಪ್ಪ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೂರನೇ ಪ್ರಶ್ನೆಯನ್ನ ನೋಡಿದೀವಲ್ಲ, ಅದೇ ಒಂದು ಚಲನೆಯ ನಿಯಮವನ್ನು ಇಲ್ಲಿ ಕೇಳಲಾಗಿದೆ. ನೋಡ್ರಿ, ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಅಂತಕ್ಕಂಥದ್ದು ನ್ಯೂಟನ್ ಚಲನೆಯ ಮೂರನೇ ನಿಯಮ. ಮುಂದಿನ ಪ್ರಶ್ನೆ, 2 ಅಂಕದ 3 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಚಟುವಟಿಕೆಯನ್ನು ಗಮನಿಸಿ. ಬೆರಳಿನಿಂದ ಕಾಗದದ ರಟ್ಟನ್ನು ದೂಡಿದಾಗ ಅದರ ಮೇಲಿಟ್ಟ ನಾಣ್ಯ ಲೋಟದೊಳಗೆ ಬೀಳುತ್ತದೆ. ಏಕೆ? ಕಾರಣ ಕೊಡಿ ಅಂತ ಚಿತ್ರವನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದು ಲೋಟ ಇದೆ. ಲೋಟದ ಮೇಲ್ಭಾಗದಲ್ಲಿ ಒಂದು ರಟ್ಟನ್ನು ಇಟ್ಟು ಅದರ ಮೇಲೆ ಒಂದು ನಾಣ್ಯವನ್ನು ಇಡಲಾಗಿದೆ. ರಟ್ಟನ್ನು ಜೋರಾಗಿ ಬೆರಳಿನಿಂದ ಬಡಿದಾಗ ಆ ರಟ್ಟು ಮುಂದಕ್ಕೆ ಚಲಿಸುತ್ತದೆ. ನಾಣ್ಯ ಏನಾಗುತ್ತೆ, ಆ ಗ್ಲಾಸಿನ ಒಳಗಡೆ ಏನಾಗುತ್ತೆ, ಬೀಳುತ್ತೆ. ಇದಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ನ್ಯೂಟನ್ ಚಲನೆ ಎರಡನೇ ನಿಯಮವನ್ನ ತಾವು ನೆನಪು ಮಾಡ್ಕೊಂಡಿದ್ದೇ ಆದ್ರೆ, ಒಂದನೇ ನಿಯಮವನ್ನ ತಾವು ಗಮನಿಸಿದ್ದೇ ಆದ್ರೆ, ನ್ಯೂಟನ್ ಚಲನೆಯ ಮೊದಲನೇ ನಿಯಮ ಏನು ಹೇಳುತ್ತೆ ಅಂತಂದ್ರೆ, ವಸ್ತುವಿನ ಮೇಲೆ ಬಲ ಪ್ರಯೋಗಿಸದ ಹೊರತು ಅದು ತಾನಿರುವ ಮೊದಲ ಸ್ಥಿತಿಯಲ್ಲಿ ಇರುತ್ತದೆ ಅನ್ನುವಂಥದ್ದನ್ನ ನ್ಯೂಟನ್ ಚಲನೆಯ ಮೊದಲನೇ ನಿಯಮ ಹೇಳುತ್ತೆ. ಇಲ್ಲಿ ನೀವು ಬಲ ಪ್ರಯೋಗಿಸಿದ್ದು ಎದ್ರ ಮೇಲಪ್ಪ ಅಂತಂದ್ರೆ ರಟ್ಟಿನ ಮೇಲೆ. ಹೌದಾ? ರಟ್ಟಿನ ಮೇಲೆ ನೀವು ಬಲವನ್ನ ಪ್ರಯೋಗಿಸಿರುವುದರಿಂದ ಯಾವುದರ ಮೇಲೆ ನೀವು ಬಲವನ್ನು ಪ್ರಯೋಗಿಸುತ್ತೀರೋ ಅದು ಮಾತ್ರ ಏನಾಗುತ್ತೆ, ಚಲಿಸುತ್ತೆ. ಅಂದ್ರೆ ನಾಣ್ಯದ ಮೇಲೆ ನೀವು ಬಲ ಪ್ರಯೋಗ ಮಾಡದೇ ಇರುವುದರಿಂದ ಅದು ತಾನಿರುವ ಮೊದಲ ಸ್ಥಿತಿಯಲ್ಲಿ ಉಳಿದುಕೊಂಡು ಅದೇನಾಗುತ್ತೆ ಅಂತಂದ್ರೆ ಲೋಟದ ಒಳಭಾಗದಲ್ಲಿ ಬೀಳುತ್ತೆ. ಇದು ಜಡತ್ವ ನಿಯಮವನ್ನು ನಮಗೆ ಸೂಚಿಸುತ್ತೆ. ಹೌದಾ? ಮುಂದಿನ ಪ್ರಶ್ನೆ, ಒಂದು ಬೈಸಿಕಲ್ ಮತ್ತು ರೈಲು ಇವೆ. ಇವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನು ಹೊಂದಿದೆ? ಏಕೆ? ಕಾರಣ ಕೊಡಿ. ರೈಲು ಹೆಚ್ಚಿನ ಜಡತ್ವವನ್ನು ಹೊಂದಿದೆ. ಕಾರಣ ರೈಲಿನ ದ್ರವ್ಯರಾಶಿ ಹೆಚ್ಚು. ಕಾಯದ ದ್ರವ್ಯರಾಶಿ ಹೆಚ್ಚಿದಂತೆ ಏನಾಗುತ್ತೆ, ಜಡತ್ವವು ಸಹ ಹೆಚ್ಚಾಗುತ್ತೆ. ತಾವು ಇದನ್ನ ಬಲ ಮತ್ತು ಚಲನೆಯ ನಿಯಮಗಳ ಪಾಠದಲ್ಲಿ ಇದನ್ನ ನೀವು ಅಭ್ಯಸಿಸಿ ಇರುತ್ತೀರಿ. ಅದರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಜಡತ್ವ ಮತ್ತು ದ್ರವ್ಯರಾಶಿ ಪರಸ್ಪರ ಏನದಪ್ಪ ಅಂತಂದ್ರೆ ನೇರ ಸಂಬಂಧವನ್ನು ಹೊಂದಿದೆ. ಯಾವ್ದ್ರದ ಜಡತ್ವ ಹೆಚ್ಚಿರುತ್ತೆ,
ಯಾವ್ದಾರ ದ್ರವ್ಯರಾಶಿ ಹೆಚ್ಚಿರುತ್ತೆ ಅದರ ಜಡತ್ವವು ಸಹ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಇನ್ನೊಂದು ಪ್ರಶ್ನೆ, ಒಂದೇ ವೇಗದಲ್ಲಿ ಚಲಿಸುತ್ತಿರುವ ಕ್ರಿಕೆಟ್ ಚೆಂಡಿಗೆ ಹೋಲಿಸಿದ್ರೆ ಟೆನ್ನಿಸ್ ಚೆಂಡನ್ನು ನಿಲ್ಲಿಸುವುದು ಸುಲಭ, ಏಕೆ? ಕಾರಣ ಕೊಡಿ ಅಂತಕ್ಕಂಥದ್ದು. ಕ್ರಿಕೆಟ್ ಚೆಂಡಿನ ದ್ರವ್ಯರಾಶಿ ಏನಿದೆ ಹೆಚ್ಚಿದೆ, ಟೆನ್ನಿಸ್ ಚೆಂಡಿನ ದ್ರವ್ಯರಾಶಿ ಏನಿದೆ ಕಡಿಮೆ ಇದೆ. ಒಂದೇ ವೇಗದಲ್ಲಿ ಎರಡು ಚೆಂಡುಗಳು ಚಲಿಸುತ್ತಿವೆ. ಟೆನ್ನಿಸ್ ಚೆಂಡಿನ ದ್ರವ್ಯರಾಶಿ ಕಡಿಮೆ ಇರುವುದರಿಂದ ಕಡಿಮೆ ಸಂವೇಗವನ್ನು ಹೊಂದಿರುತ್ತದೆ. ಕಡಿಮೆ ಸಂವೇಗ ಹೊಂದಿರುವ ಟೆನ್ನಿಸ್ ಚೆಂಡನ್ನ ನಿಲ್ಲಿಸುವುದೇನಾದಂತಾರೆ ಸುಲಭ. ಇದು ಸಂವೇಗವನ್ನ ಸೂಚಿಸುತ್ತೆ ಅಂತಕ್ಕಂಥದ್ದು. ಸಂವೇಗದ ಸೂತ್ರ ರಾಶಿ ಮತ್ತು ವೇಗಗಳ ಗುಣಲಬ್ಧ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯನ್ನು ಗಮನಿಸಿ. ನಕ್ಷೆಯು ಕಾರಿನ ಚಲನೆಯನ್ನ ಪ್ರತಿನಿಧಿಸುತ್ತದೆ. ನಕ್ಷೆಯ ಯಾವ ಭಾಗವು ಕಾರಿನ ಏಕರೂಪ ಚಲನೆಯನ್ನ ಪ್ರತಿನಿಧಿಸುತ್ತದೆ ಮತ್ತು ಏಕರೂಪ ಚಲನೆಯನ್ನು ನಿರೂಪಿಸಿ ಅಂತಕ್ಕಂಥದ್ದು. ನಕ್ಷೆಯಲ್ಲಿ ಗುರುತಿಸಿರುವ ಕಪ್ಪು ಗೆರೆ ಏನಿದೆ 6 ಸೆಕೆಂಡ್ಗಳಿಂದ 10 ಸೆಕೆಂಡ್ಗಳವರೆಗೆ ಏಕರೂಪ ಚಲನೆಯನ್ನು ಪ್ರತಿನಿಧಿಸುತ್ತದೆ. ವಸ್ತುವು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಚಲಿಸುವುದನ್ನು ಏಕರೂಪ ಚಲನೆ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ 3 ಅಂಕದ 3 ಪ್ರಶ್ನೆಗಳು. ರಾಹುಲ್ ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲ್ ಅನ್ನು ತುಳಿಯುತ್ತಾ 30 ಸೆಕೆಂಡ್ಗಳಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನ ಹೊಂದುತ್ತಾನೆ. ನಂತರ ಸೈಕಲ್ಗೆ ತಡೆ ಹಾಕಿ 5 ಸೆಕೆಂಡ್ಗಳಲ್ಲಿ ವೇಗವನ್ನು 4 ಮೀಟರ್ ಪರ್ ಸೆಕೆಂಡ್ ತರುತ್ತಾನೆ. ಎರಡು ಸಂದರ್ಭಗಳಲ್ಲಿ ಉಂಟಾದ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಇಲ್ಲಿ ತಾವು ಗಮನಿಸಬಹುದು, ರಾಹುಲ್ ಅಂತಕ್ಕಂತಹ ಮಗು ಏನ್ ಮಾಡ್ತಾ ಇದೆ ಅಂತಂದ್ರೆ ಸೈಕಲ್ ಅನ್ನ ತುಳಿಯಲು ಪ್ರಾರಂಭಿಸಿದೆ. ಆ ಸೈಕಲ್ ಏನಿದೆ ಸದ್ಯಕ್ಕೆ ವಿಶ್ರಾಂತ ಸ್ಥಿತಿಯಲ್ಲಿದೆ, ಅಂದ್ರೆ ಆರಂಭಿಕ ವೇಗ ಏನಿದೆ 0 ಇದೆ. ಆದ್ರಿಂದ U = 0. 30 ಸೆಕೆಂಡ್ ಅಂದ್ರೆ 30 ಸೆಕೆಂಡ್ ಅಂದ್ರೆ ಟೈಮ್ 30 ಸೆಕೆಂಡ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಅದರ ಅಂತಿಮ ವೇಗ 6 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆದ್ರಿಂದ ಅಂತಿಮ ವೇಗ V = 6 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ನಂತರ ಸೈಕಲ್ಗೆ ತಡೆ ಹಾಕಿ 5 ಸೆಕೆಂಡ್ಗಳಲ್ಲಿ, ಅಂದ್ರೆ ಮತ್ತೆ ಎರಡನೇ ಸಂದರ್ಭ ಇದು, ಹೌದಾ? ಸೊ ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಮೊದಲನೇ ಸಂದರ್ಭಕ್ಕೆ ಉತ್ತರವನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ತಾವು ಗಮನಿಸಬಹುದು, ಆರಂಭಿಕ ವೇಗ 0, ಅಂತಿಮ ವೇಗ 6 ಮೀಟರ್ ಪರ್ ಸೆಕೆಂಡ್, ಆಮೇಲೆ ಸಮಯ 30 ಸೆಕೆಂಡ್ಸ್. ಸೊ ಇಲ್ಲಿ ವೇಗೋತ್ಕರ್ಷ A = V - U/T ಅಂತಕ್ಕಂಥ ಸೂತ್ರವನ್ನು ಬಳಸಿ 6 - 0 / 30. ಸೊ ಇಲ್ಲಿ ಬರ್ತಕ್ಕಂಥ ಸೂತ್ರ ಏನಂತಂದ್ರೆ 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಮೊದಲನೇ ಸಂದರ್ಭದಲ್ಲಿ ನಮಗೆ ಸಿಗ್ತಕ್ಕಂಥ ವೇಗೋತ್ಕರ್ಷ. ಇನ್ನು ಎರಡನೇ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ 6 ಮೀಟರ್ ಪರ್ ಸೆಕೆಂಡ್ ವೇಗ ಏನಿದೆ ಇದು ಎರಡನೇ ಘಟನೆಗೆ ಅಥವಾ ಎರಡನೇ ಸಂದರ್ಭಕ್ಕೆ ಆರಂಭಿಕ ವೇಗ ಆಗುತ್ತೆ. ಆದ್ದರಿಂದ ಎರಡನೇ ಸಂದರ್ಭ ಆರಂಭಿಕ ವೇಗ 6 ಮೀಟರ್ ಪರ್ ಸೆಕೆಂಡ್. ಸೊ ಬ್ರೇಕ್ ಹಾಕಿದಾಗ, ಹೌದಾ, ಬ್ರೇಕ್ ಹಾಕಿದಾಗ ಅಂತಿಮ ವೇಗ 4 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆದ್ರಿಂದ V = 4 ಮೀಟರ್ ಪರ್ ಸೆಕೆಂಡ್. ಎಷ್ಟು ಸಮಯದಲ್ಲಿ ಆಗುತ್ತೆ ಅಂತಂದ್ರೆ 5 ಸೆಕೆಂಡ್ ನಲ್ಲಿ ಆಗುತ್ತೆ. ಸೊ ಆದ್ರಿಂದ ಅವೆಲ್ಲವುಗಳನ್ನ ಮತ್ತೆ ವೇಗೋತ್ಕರ್ಷ A = V - U/T ನಲ್ಲಿ ತುಂಬಿದಾಗ ನಮಗೆ ಬರ್ತಕ್ಕಂಥ ಉತ್ತರ -0.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದರಲ್ಲಿ ಇನ್ನೊಂದು ಅಥವಾ ಪ್ರಶ್ನೆ ಇದೆ. ಒಂದು ಕಾಯವು 6 ಮೀಟರ್ ದೂರವನ್ನು 4 ಸೆಕೆಂಡ್ಗಳಲ್ಲಿ ಚಲಿಸಿ ಮತ್ತೆ 16 ಮೀಟರ್ ದೂರವನ್ನು 2 ಸೆಕೆಂಡ್ಗಳಲ್ಲಿ ಚಲಿಸಿದ್ರೆ ಆ ಕಾಯದ ಸರಾಸರಿ ಜವ ಎಷ್ಟು ಅಂತಕ್ಕಂಥದ್ದು. ಕಾಯವು ಚಲಿಸಿದ ಒಟ್ಟು ದೂರ ಎಷ್ಟು ಅಂತಂದ್ರೆ 16 + 16 32 ಮೀಟರ್ ಒಟ್ಟು ದೂರವನ್ನು ಕ್ರಮಿಸಿದೆ. ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು ಅಂತಂದ್ರೆ 4 + 2 6 ಸೆಕೆಂಡ್ಸ್. ಸೊ ಹಾಗಾದ್ರೆ ಸರಾಸರಿ ಜವ = ಸರಾಸರಿ ಜವ ಸೂತ್ರ ಚಲಿಸಿದ ಒಟ್ಟು ದೂರ ತೆಗೆದುಕೊಂಡ ಒಟ್ಟು ಕಾಲ ತೆಗೆದುಕೊಂಡ ಒಟ್ಟು ಕಾಲ. ಸೊ ಆದ್ದರಿಂದ 32 / 6 5.33 ಮೀಟರ್ ಪರ್ ಸೆಕೆಂಡ್. ಮುಂದಿನ ಪ್ರಶ್ನೆ, ಜವ ಮತ್ತು ವೇಗದ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು. ಸೊ ಜವ, ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನ ಜವಾಂತರ, ಕಾಯವು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವನ್ನ ವೇಗ ಅಂತ ಕರೀತಾರೆ. ಜವದ ಏಕ ಸೂತ್ರ ಚಲಿಸಿದ ದೂರ / ತೆಗೆದುಕೊಂಡ ಕಾಲ. ವೇಗದ ಸೂತ್ರ ಸ್ಥಾನಪಲ್ಲಟ / ಕಾಲ. ಜವ ಅಂತಕ್ಕಂಥದ್ದು ಒಂದು ಅದಿಶ ಪರಿಮಾಣ, ಇದಕ್ಕೆ ದಿಕ್ಕದ ಅವಶ್ಯಕತೆ ಇರುವುದಿಲ್ಲ. ವೇಗ ಅಂತಕ್ಕಂಥದ್ದು ಒಂದು ಸದಿಶ ಪರಿಮಾಣ, ಇದು ಪರಿಮಾಣ ಮತ್ತು ದಿಕ್ಕು ಎರಡನ್ನು ಒಳಗೊಂಡಿರುತ್ತದೆ. ಇನ್ನು ಜವದ ಏಕಮಾನ ಮೀಟರ್ ಪರ್ ಸೆಕೆಂಡ್ ಮತ್ತು ಅದೇ ರೀತಿಯಾಗಿ ವೇಗದ ಏಕಮಾನವೂ ಸಹ ಮೀಟರ್ ಪರ್ ಸೆಕೆಂಡ್. ಮುಂದಿನ ಪ್ರಶ್ನೆ, ನ್ಯೂಟನ್ ಚಲನೆಯ ಎರಡನೇ ನಿಯಮವನ್ನು ನಿರೂಪಿಸಿ, ಚಲನೆಯ ಎರಡನೇ ನಿಯಮದ ಗಣಿತೀಯ ಸೂತ್ರೀಕರಣವನ್ನು ಸಾಧಿಸಿ ಅನ್ನುವಂಥದ್ದು. ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿಯೂ ಇರುತ್ತದೆ ಅಂತಕ್ಕಂಥದ್ದು. ಅಂದ್ರೆ ಸಂವೇಗ ಯಾವಾಗ ಬದಲಾವಣೆ ಆಗ್ತದ, ಆ ಬದಲಾವಣೆ ಆಗ್ತಕ್ಕಂಥ ಸಂವೇಗ ಅಥವಾ ಒಂದು ವಸ್ತುವಿನ ಆರಂಭಿಕ ವೇಗದಲ್ಲಿ ಆಗ್ತಕ್ಕಂತಹ ಬದಲಾವಣೆ ಯಾವುದರ ಮೇಲೆ ಅವಲಂಬನೆ ಆಗಿದೆಯಪ್ಪ ಅಂತಂದ್ರೆ ನಾವು ಪ್ರಯೋಗ ಮಾಡುವ ಬಲದ ಮೇಲೆ ಅವಲಂಬನೆಯಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಸೂಚಿಸಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗಣಿತೀಯ ಸೂತ್ರವನ್ನು ನೋಡ್ತಾ ಹೋದಂತೆ m ಎನ್ನುವುದು ಕಾಯದ ರಾಶಿಯಾಗಿರಲಿ
ಅದರ ಮೇಲೆ ಪ್ರಯೋಗವಾಗುತ್ತಿರುವ ಫಲಿತ ಬಲ ಎಫ್ ಆಗಿರಲಿ ಮತ್ತು ಕಾಯದ ವೇಗೋತ್ಕರ್ಷ ಎ ಆಗಿರಲಿ. ಸೊ ನ್ಯೂಟನ್ನ ಚಲನೆ ಎರಡನೇ ನಿಯಮದ ಪ್ರಕಾರ ವೇಗೋತ್ಕರ್ಷವು ಕಾಯದ ಮೇಲೆ ಬಲ ಪ್ರಯೋಗವಾದ ದಿಕ್ಕಿನಲ್ಲಿ ಮತ್ತು ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಸೊ ಅದರಿಂದ ಎ ನೇರ ಅನುಪಾತ ಎಫ್, ವೇಗೋತ್ಕರ್ಷವು ಕಾಯದ ರಾಶಿಗೆ ವಿಲೋಮಾನುಪಾತದಲ್ಲಿರುತ್ತದೆ, ಎ ವಿಲೋಮಾನುಪಾತ ಎಂ. ಸೊ ಅದರಿಂದ ಇವೆರಡನ್ನ ಒಂದಕ್ಕೊಂದು ಸಮ್ಮಿಳಿಸಿದಾಗ ಎ ಇಸ್ ಈಕ್ವಲ್ ಎ ಅನುಪಾತ ಎಫ್ ಬೈ ಎಂ ಅಥವಾ ಎ ಇಸ್ ಈಕ್ವಲ್ ಟು ಕೆ ಎಫ್ ಬೈ ಎಂ. ಇಲ್ಲಿ ಎ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಎಂ 1 kg ಆದಾಗ ಕೆ ನ ಬೆಲೆ 1ಕ್ಕೆ ಸಮವಾಗಿರುತ್ತದೆ. ಈಗ ನ್ಯೂಟನ್ ಚಲನೆಯ ಎರಡನೇ ನಿಯಮವನ್ನು ಗಣಿತಾತ್ಮಕವಾಗಿ ಇಲ್ಲಿ ನೀಡಿದಾಗ ಎಫ್ ಇಸ್ ಈಕ್ವಲ್ ಟು ಎಂ ಅಂತಕ್ಕಂಥ ಸೂತ್ರ ಬರುತ್ತೆ. ಮುಂದಿನ ಪ್ರಶ್ನೆ 4 ಅಂಕದ 2 ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಚಲಿಸುತ್ತಿರುವ ಬಸ್ಗೆ ತಕ್ಷಣ ಬ್ರೇಕ್ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರುವಾಗ ನಾವು ಮುಂದಕ್ಕೆ ಜರುಗುತ್ತೇವೆ ಮತ್ತು ಚಲಿಸಲಾರಂಭಿಸಿದಾಗ ಹಿಂದಕ್ಕೆ ಬಾಗುತ್ತೇವೆ, ಏಕೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಬಸ್ಸಿನಲ್ಲಿ ಕುಳಿತಿರುವಾಗ ಬಸ್ ಚಲಿಸಿದರೆ ಬಸ್ಸಿನ ಜೊತೆಯಲ್ಲಿ ನಮ್ಮ ದೇಹವು ಮುಂದಕ್ಕೆ ಚಲಿಸುತ್ತಿರುತ್ತದೆ. ತಕ್ಷಣ ಬ್ರೇಕ್ ಹಾಕಿದಾಗ ಬಸ್ಸು ನಿಶ್ಚಲ ಸ್ಥಿತಿಗೆ ಬರುತ್ತದೆ, ಹಾಗೆ ಬಸ್ಸಿನ ಜೊತೆ ಸಂಪರ್ಕದಲ್ಲಿ ದೇಹವು ಭಾಗವು ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಆದರೆ ಬಸ್ಸಿನ ಜೊತೆ ಸಂಪರ್ಕದಲ್ಲಿ ಇಲ್ಲದೇ ಇರತಕ್ಕಂಥ ದೇಹದ ಭಾಗ ಚಲನೆಯ ಸ್ಥಿತಿಯಲ್ಲಿಯೇ ಮುಂದುವರಿಯುವ ಪ್ರವೃತ್ತಿಯನ್ನ ಹೊಂದಿರುತ್ತದೆ. ಆದ್ದರಿಂದ ನಾವು ಬಸ್ಸಿನ ಚಲಿಸುತ್ತಿರುವಾಗ ತಕ್ಷಣ ಬ್ರೇಕ್ ಹಾಕಿದರೆ ಮುಂದಕ್ಕೆ ಬಾಗುತ್ತೇವೆ. ಇನ್ನು ಚಲಿಸಲಾರಂಭಿಸಿದಾಗ ಬಸ್ಸು ಮತ್ತು ಬಸ್ಸಿನ ಜೊತೆ ಸಂಪರ್ಕದಲ್ಲಿರತಕ್ಕಂಥ ದೇಹ ಭಾಗವು ಚಲನ ಸ್ಥಿತಿಯಲ್ಲಿ ಇರುತ್ತದೆ. ಆದರೆ ಬಸ್ಸಿನ ಸಂಪರ್ಕದಲ್ಲಿ ಇಲ್ಲದೆ ಇರತಕ್ಕಂಥ ದೇಹದ ಭಾಗ ನಿಶ್ಚಲ ಸ್ಥಿತಿಯಲ್ಲಿ ಮುಂದುವರಿಯುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ, ಆದ್ದರಿಂದ ಹಿಂದಕ್ಕೆ ಬಾಗುತ್ತೇವೆ. ಇದು ನ್ಯೂಟನ್ ಚಲನೆಯ ಎರಡನೇ ನಿಯಮಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿ ಒಂದು ದೂರವನ್ನು ಕ್ರಮಿಸಿದ್ದಾನೆ, ಆತನ ಸ್ಥಾನಪಲ್ಲಟ 0 ಆಗಲು ಸಾಧ್ಯವೇ? ತಮ್ಮ ಉತ್ತರವನ್ನ ಸಮರ್ಥಿಸಿ ಅಂತಕ್ಕಂಥದ್ದು. 0 ಸ್ಥಾನಪಲ್ಲಟ ಸಾಧ್ಯ ಆಗುತ್ತೆ. ಹಾಗಾದ್ರೆ ಸ್ಥಾನಪಲ್ಲಟ ಅಂದ್ರೆ ಏನು ಅಂತ ನೋಡಿದಾಗ, ಒಂದು ಕಾಯವು ಚಲಿಸಲು ಆರಂಭಿಸಿದ ಬಿಂದುವಿನಿಂದ ಆ ಕಾಯವು ತಲುಪಿದ ಬಿಂದುಗಳ ನಡುವೆ ಇರತಕ್ಕಂತಹ ಕನಿಷ್ಠ ದೂರವನ್ನ ನಾವು ಸ್ಥಾನಪಲ್ಲಟ ಅಂತ ಹೇಳಿ ಕರಿತೀವಿ. ಒಂದು ಉದಾಹರಣೆಯನ್ನ ನೋಡ್ತಾ ಹೋದಂತೆ, ಒಬ್ಬ ವ್ಯಕ್ತಿ ಈಜುಕೊಳದಲ್ಲಿ ಯಾವ ಬಿಂದುವಿನಿಂದ ಈಜಲು ಆರಂಭಿಸುತ್ತಾನೋ ಮತ್ತೆ ಮರಳಿ ಅದೇ ಬಿಂದುವಿಗೆ ಆತ ತಲುಪಿದ್ದೇ ಆದ್ರೆ ಆರಂಭಿಕ ಬಿಂದು ಮತ್ತು ಅಂತಿಮ ಬಿಂದುಗಳು ಎರಡು ಒಂದೇ ಆಗುತ್ತೆ. ಆದ್ದರಿಂದ ಸ್ಥಾನಪಲ್ಲಟ ಏನಂತ ಹೇಳ್ತೀವಿ ನಾವು 0 ಅಂತ ಹೇಳ್ತೀವಿ. ಒಂದು ಕಾಯದ ಪ್ರಯಾಣದ ನಂತರ ಆರಂಭಿಕ ಸ್ಥಾನ ಅಂತ್ಯ ಸ್ಥಾನ ಒಂದೇ ಆದಾಗ ಚಲಿಸಿದ ದೂರ ಇದ್ರೂ ಸಹ ಸ್ಥಾನಪಲ್ಲಟ ಏನಾಗಿರುತ್ತೆ? 0 ಆಗಿರುತ್ತೆ. ಇನ್ನ ಚಲನೆಯ 3 ಸಮೀಕರಣಗಳನ್ನ ಬರೆಯಿರಿ ಅನ್ನುವಂಥದ್ದು. ಸೊ v is equal to u plus at, s is equal to ut plus half at square, 2as is equal to v square minus u square. ಸೊ u ಅಂತಕ್ಕಂಥದ್ದು ಕಾಯದ ಆರಂಭಿಕ ವೇಗ, t ಅಂತಕ್ಕಂಥದ್ದು ಕಾಲ, a ಅಂತಕ್ಕಂಥದ್ದು ವೇಗೋತ್ಕರ್ಷ, v ಅಂತಕ್ಕಂಥದ್ದು ಅಂತಿಮ ವೇಗ, s ಅಂತಕ್ಕಂಥದ್ದು ಕ್ರಮಿಸಿದ ದೂರ. ಸೊ ಮುಂದಿನ ವಿಭಾಗ ರಸಾಯನಶಾಸ್ತ್ರ ವಿಭಾಗ. ಕೆಳಗಿನ ಪ್ರಶ್ನೆಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳು ಉತ್ತರಿಸಿ. 300 ಕೆಲ್ವಿನ್ ತಾಪವನ್ನ ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿದಾಗ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಗಮನಿಸ್ತಾ ಹೋದಂತೆ 300 ಡಿಗ್ರಿ ಕೆಲ್ವಿನ್ ತಾಪವನ್ನು ಸೆಲ್ಸಿಯಸ್ ಪದವಿಗೆ ಪರಿವರ್ತಿಸಿದಾಗ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. 25 ಡಿಗ್ರಿ ಸೆಲ್ಸಿಯಸ್, 20 ಡಿಗ್ರಿ ಸೆಲ್ಸಿಯಸ್, 27 ಡಿಗ್ರಿ ಸೆಲ್ಸಿಯಸ್, 72 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ನಮಗೆ ಸಹಾಯ ಮಾಡ್ತಕ್ಕಂಥ ಸೂತ್ರ ಏನಂತಂದ್ರೆ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಡಿಗ್ರಿ ಕೆಲ್ವಿನ್ ಮೈನಸ್ 273. 300 ಡಿಗ್ರಿ ಕೆಲ್ವಿನ್ ನಲ್ಲಿ 273 ಡಿಗ್ರಿ ಕೆಲ್ವಿನ್ ಅನ್ನ ಕಳೆದಿದೆ ಆದರೆ ನಮಗೆ ಬರ್ತಕ್ಕಂಥ ಉತ್ತರ 27 ಡಿಗ್ರಿ ಸೆಲ್ಸಿಯಸ್. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ರಾಸಾಯನಿಕ ಬದಲಾವಣೆ ಅಂತಕ್ಕಂಥದ್ದಿದೆ. ಆಯ್ಕೆಗಳು: ಕಬ್ಬಿಣ ತುಕ್ಕು ಹಿಡಿಯುವಿಕೆ, ಉಪ್ಪು ಮತ್ತು ನೀರಿನ ಮಿಶ್ರಣ, ನೀರಿನ ಆಮೀಕರಣ, ನೀರಿನ ಘನೀಕರಣ. ಸೊ ಇಲ್ಲಿ ರಾಸಾಯನಿಕ ಬದಲಾವಣೆ ಯಾವ್ದಪ್ಪ ಅಂತಂದ್ರೆ ಕಬ್ಬಿಣ ತುಕ್ಕು ಹಿಡಿಯುವಿಕೆ. ಹಾಗಾದ್ರೆ ರಾಸಾಯನಿಕ ಬದಲಾವಣೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಯಾವ ಕ್ರಿಯೆಯಲ್ಲಿ ಸಂಯೋಜನೆ ಬದಲಾಗುತ್ತೋ ಮತ್ತು ಹೊಸ ಉತ್ಪನ್ನ ತಯಾರಾಗುತ್ತೆ ಅದಕ್ಕೆ ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕರಿತೀನಿ. ನೀರಿನ ಆಮೀಕರಣ, ನೀರಿನ ಘನೀಕರಣ, ಉಪ್ಪು ಮತ್ತು ನೀರಿನ ಮಿಶ್ರಣ ಇವು ಯಾವುಗಳಲ್ಲಿಯೂ ಸಹ ಸಂಯೋಜನೆ ಬದಲಾಗಿ ಹೊಸ ಉತ್ಪನ್ನ ತಯಾರಾಗೋದಿಲ್ಲ. ಆದರೆ ಕಬ್ಬಿಣ ತುಕ್ಕು ಹಿಡಿಯುವಂಥದ್ದೇನಿದೆ ಇದು ಕಬ್ಬಿಣದ ಆಕ್ಸೈಡ್ ಆಗಿ ಪರಿವರ್ತನೆ ಆಗಿರುತ್ತೆ. ಆದ್ದರಿಂದ ಅದರ ಸಂಯೋಜನೆಯಲ್ಲಿ ಬದಲಾವಣೆಯಾಗಿ ಹೊಸ ಉತ್ಪನ್ನ ತಯಾರಾಗಿರುವುದರಿಂದ ಕಬ್ಬಿಣ ತುಕ್ಕು ಹಿಡಿಯುವಿಕೆ ಒಂದು ರಾಸಾಯನಿಕ ಬದಲಾವಣೆ ಅಂತ ಹೇಳಿ ನಾವು ಗುರುತಿಸ್ತೇವೆ. ಮುಂದಿನ ಪ್ರಶ್ನೆ, ಕೊಠಡಿಯ ತಾಪಮಾನದಲ್ಲಿ ದ್ರವರೂಪದಲ್ಲಿ ಇರತಕ್ಕಂತಹ ಏಕೈಕ ಲೋಹ ಯಾವುದು ಅನ್ನುವಂಥದ್ದು. ಸೋಡಿಯಂ, ಪಾದರಸ, ಬ್ರೋಮಿನ್ ಮತ್ತು ಕ್ಲೋರಿನ್. ಸರಿಯಾದ ಉತ್ತರ ಪಾದರಸ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 3 ಪ್ರಶ್ನೆಗಳು. ಟಿಂಡಾಲ್ ಪರಿಣಾಮ ಎಂದರೇನು?
ಕಲೀಲುಗಳ ಮೂಲಕ ಬೆಳಕಿನ ಚದುರುವಿಕೆಯನ್ನು ಟಿಂಡಾಲ್ ಪರಿಣಾಮ ಅಂತೇಳಿ ಕರಿತೀವಿ. ಇನ್ನು ಗುಪ್ತೋಷ್ಣ ಎಂದರೇನು? ದ್ರವ್ಯಗಳಿಗೆ ಶಾಖವನ್ನು ಕೊಟ್ಟಾಗ ಶಾಖವನ್ನು ಹೀರಿಕೊಂಡು ದ್ರವ್ಯದ ತಾಪದಲ್ಲಿ ಯಾವುದೇ ಬದಲಾವಣೆ ಹೊಂದದೆ ಉಷ್ಣವನ್ನ ಗುಪ್ತವಾಗಿರಿಸಿಕೊಂಡು ಇರ್ತಕ್ಕಂಥ ಕ್ರಿಯೆಯನ್ನು ಇಂತಹ ಗುಪ್ತೋಷ್ಣ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ವಸ್ತುವಿಗೆ ನಾವು ಉಷ್ಣವನ್ನು ನೀಡಿದಾಗ ನೀಡಿರ್ತಕ್ಕಂಥ ಉಷ್ಣ ತಾಪದಲ್ಲಿ ಹೆಚ್ಚಳವಾಗದೆ ಅದರ ಸ್ಥಿತಿ ಬದಲಾವಣೆಗೆ ಉಪಯೋಗಿಸಲ್ಪಟ್ರೆ ಅಂತಹ ಉಷ್ಣವನ್ನ ಗುಪ್ತೋಷ್ಣ ಅಂತ ಹೇಳಿ ಕರಿತೀವಿ. ಇನ್ನು ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ವ್ಯತ್ಯಾಸವನ್ನು ತಿಳಿಸಿ ಅಂತಕ್ಕಂಥದ್ದನ್ನ ಪ್ರಶ್ನೆಯನ್ನು ಕೇಳಲಾಗಿದೆ. ಏಕರೂಪ ಸಂಯೋಜನೆ ಹೊಂದಿರುವ ಮಿಶ್ರಣವನ್ನು ಸಮರೂಪ ಮಿಶ್ರಣ ಅಂತ ಹೇಳಿ ಕರಿತೀವಿ. ವಿಭಿನ್ನ ಘಟಕಾಂಶಗಳನ್ನು ಹೊಂದಿರತಕ್ಕಂಥ ಭೌತಿಕ ನಿರ್ದಿಷ್ಟ ಭಾಗಗಳನ್ನು ಒಳಗೊಂಡ ಮಿಶ್ರಣಗಳನ್ನು ಅಸಮರೂಪ ಮಿಶ್ರಣಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆ, ಸಮರೂಪ ಮಿಶ್ರಣಕ್ಕೆ ನೀರಿನಲ್ಲಿ ಉಪ್ಪು, ನೀರಿನಲ್ಲಿ ಸಕ್ಕರೆ. ಸಮರೂಪ ಮಿಶ್ರಣವು ವಿಭಿನ್ನ ಸಂಯೋಜನೆಯನ್ನು ಹೊಂದಿರಬಹುದು. ಅಸಮರೂಪ ಮಿಶ್ರಣ ನೋಡದ ಹೋದಂತೆ ಸೋಡಿಯಂ ಕ್ಲೋರೈಡ್ ಮತ್ತು ಕಬ್ಬಿಣ ಚೂರ್ಣ ಮಿಶ್ರಣವನ್ನು ಅಸಮರೂಪ ಮಿಶ್ರಣ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 2 ಅಂಕದ 3 ಪ್ರಶ್ನೆಗಳು. ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ತಿಳಿಸಿ. ದ್ರವ್ಯವು ಅತ್ಯಂತ ಚಿಕ್ಕ ಕಣಗಳಿಂದ ಆಗಿದೆ. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ತಾಪ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನ ಶಕ್ತಿಯು ಹೆಚ್ಚಾಗುತ್ತದೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಮುಂದಿನ ಪ್ರಶ್ನೆ, ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ, ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು. ಕಾರಣ ಕೊಡಿ. ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿರುತ್ತವೆ. ತಾಪ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನ ಶಕ್ತಿಯು ಹೆಚ್ಚಾಗುತ್ತದೆ. ಆದ್ದರಿಂದ ಬಿಸಿ ಆಹಾರದ ವಾಸನೆಯ ಕಣಗಳು ಗಾಳಿಯ ಕಣಗಳೊಂದಿಗೆ ಸೇರಿ ಆಹಾರದ ವಾಸನೆಯು ದೂರದಿಂದಲೇ ತಿಳಿಯುತ್ತದೆ. ಇನ್ನು ಅಥವಾ ಪ್ರಶ್ನೆ, ನಾವು ಬಿಸಿಯಾದ ಚಹಾ ಅಥವಾ ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ, ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ. ಏಕೆ ಅಂತಕ್ಕಂಥದ್ದು. ಸೊ ಯಾವಾಗ ಬಿಸಿಯಾದಂತಹ ವಸ್ತುಗಳು ಅದರ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗುತ್ತೆ, ಆವಾಗ ಬಾಷ್ಪೀಕರಣ ದರ ಏನಾಗುತ್ತೆ, ಹೆಚ್ಚಾಗುತ್ತೆ. ಆದ್ರಿಂದ ಬಿಸಿಯಾದ ಹಾಲನ್ನ ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ. ಇನ್ನು ಲೋಹಗಳ ಪ್ರಮುಖ 4 ಲಕ್ಷಣಗಳನ್ನು ತಿಳಿಸಿ. ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿವೆ, ಸಾಮಾನ್ಯವಾಗಿ ಕಠಿಣವಾಗಿವೆ, ಕುಟ್ಟತೆ ಮತ್ತು ತನ್ನೆ ಗುಣಗಳನ್ನು ಹೊಂದಿವೆ, ಉತ್ತಮ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳಾಗಿವೆ, ಶಾಬ್ದಾನ ಗುಣಗಳನ್ನು ಪ್ರದರ್ಶಿಸುತ್ತವೆ. ಮುಂದಿನ ಪ್ರಶ್ನೆ 3 ಅಂಕದ 3 ಪ್ರಶ್ನೆಗಳು. ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥ. ವಸ್ತುವಿನ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣ ದರ ಹೆಚ್ಚಾಗುತ್ತದೆ. ತಾಪ ಹೆಚ್ಚಾದಂತೆ ಬಾಷ್ಪೀಕರಣ ದರ ಹೆಚ್ಚಾಗುತ್ತದೆ. ಆರ್ದ್ರತೆಯ ಪ್ರಮಾಣ ಗಾಳಿಯಲ್ಲಿ ಹೆಚ್ಚಿದಷ್ಟು ಬಾಷ್ಪೀಕರಣ ದರವು ಕಡಿಮೆ ಆಗುತ್ತದೆ. ಗಾಳಿಯ ವೇಗ ಹೆಚ್ಚಾದಷ್ಟು ಬಾಷ್ಪೀಕರಣ ದರ ಹೆಚ್ಚಾಗುತ್ತದೆ. ಅಥವಾ ಪ್ರಶ್ನೆ, ಘನ ದ್ರವ ವಸ್ತುಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತಕ್ಕಂಥದ್ದು. ಘನ ವಸ್ತುಗಳು ನಿರ್ದಿಷ್ಟವಾದ ಆಕಾರ, ವಿಶಿಷ್ಟವಾದ ಸುತ್ತಳತೆ ಮತ್ತು ಸ್ಥಿರವಾದ ಗಾತ್ರವನ್ನು ಹೊಂದಿವೆ. ದ್ರವ ವಸ್ತುಗಳು ನಿರ್ದಿಷ್ಟವಾದ ಆಕಾರವಿಲ್ಲ, ನಿರ್ದಿಷ್ಟ ಗಾತ್ರವನ್ನು ಹೊಂದಿವೆ. ಇನ್ನು ಘನ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಅತ್ಯಂತ ಕಡಿಮೆ, ದ್ರವಗಳಲ್ಲಿ ಅಂತರ ಸ್ವಲ್ಪ ಹೆಚ್ಚಾಗಿರುತ್ತೆ. ಘನ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣೆ ಬಲ ಅತಿ ಪ್ರಬಲವಾಗಿರುತ್ತದೆ, ದ್ರವಗಳಲ್ಲಿ ಸ್ವಲ್ಪ ಕಡಿಮೆ. ಇನ್ನು ಘನ ವಸ್ತುಗಳಲ್ಲಿ ಕಣಗಳ ಚಲನ ಶಕ್ತಿಯು ಕನಿಷ್ಠವಾಗಿರುತ್ತದೆ, ದ್ರವ ವಸ್ತುಗಳಲ್ಲಿ ಕಣಗಳ ಚಲನ ಶಕ್ತಿ ಮಧ್ಯಂತರವಾಗಿರುತ್ತದೆ. ಘನ ವಸ್ತುಗಳ ಸಾಂದ್ರತೆ ಹೆಚ್ಚು, ದ್ರವ ವಸ್ತುಗಳ ಸಾಂದ್ರತೆ ಕಡಿಮೆ. ಮುಂದಿನ ಪ್ರಶ್ನೆ, ನಿಲಂಬಿತ ಮಿಶ್ರಣದ ಗುಣಲಕ್ಷಣಗಳನ್ನು ತಿಳಿಸಿ ಅಂತಕ್ಕಂಥದ್ದು. ನಿಲಂಬಿತ ಮಿಶ್ರಣವು ಒಂದು ಅಸಮರೂಪ ಮಿಶ್ರಣವಾಗಿದೆ. ಇವುಗಳ ಕಣಗಳನ್ನು ಬರಿಗಣ್ಣಿನಿಂದ ನೋಡಬಹುದು. ತಮ್ಮ ಮೂಲಕ ಇವು ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸುತ್ತವೆ ಮತ್ತು ಪಥ ಕಾಣುವಂತೆ ಮಾಡುತ್ತವೆ. ಈ ನಿಲಂಬಿತ ಮಿಶ್ರಣವನ್ನು ಅಲುಗಾಡಿಸಿ ಬಿಟ್ಟಾಗ ದ್ರವ್ಯದ ಕಣಗಳು ತಳವನ್ನು ಸಂಗ್ರಹ ಆಗೋದಿಲ್ಲ. ನಿಲಂಬಿತ ಮಿಶ್ರಣ ಅಸ್ಥಿರ. ಸೋಸುವಿಕೆಯ ಪ್ರಕ್ರಿಯೆ ಮೂಲಕ ನಿಲಂಬಿತ ಮಿಶ್ರಣವನ್ನು ಬೇರ್ಪಡಿಸಬಹುದು. ಎಸ್. ಸೊ ಇನ್ನೊಂದು ಪ್ರಶ್ನೆ ಇದೆ, ಕಲೀಲಗಳ ಗುಣಲಕ್ಷಣಗಳು. ಕಲೀಲವು ಒಂದು ಅಸಮರೂಪ ಮಿಶ್ರಣವಾಗಿದೆ. ಕಲೀಲದ ಕಣಗಳ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿವೆ. ಕಲೀಲದ ಕಣಗಳ ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸಿ ಪಥವು ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿರುತ್ತವೆ. ಕಲೀಲದ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸಲು ಬಿಟ್ಟರೂ ಸಹ ಇವು ತಳವನ್ನು ಸೇರುವುದಿಲ್ಲ. ಆದರೆ ನಿಲಂಬಿತ ಮಿಶ್ರಣದ ಕಣಗಳು ತಳವನ್ನು ಸೇರ್ತವೆ. ಸೋಸುವಿಕೆ ವಿಧಾನದಿಂದ ಕಲೀಲಿನ ಮಿಶ್ರಣಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಆದರೆ ಸೆಂಟ್ರಿಫ್ಯೂಜ್ ವಿಧಾನದಿಂದ ಏನ್ ಮಾಡಬಹುದು, ಇವುಗಳನ್ನು ಬೇರ್ಪಡಿಸಬಹುದು. ಮುಂದಿನ ಪ್ರಶ್ನೆ, ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನದ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಚಿತ್ರವನ್ನು ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಭಾಗಗಳನ್ನು ಗುರುತಿಸತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡಬೇಕು. 4 ಅಂಕದ ಒಂದು ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಸಮಯ ಕಳೆದಂತೆ ನ್ಯಾಫ್ಥಲಿನ್ ಗುಳಿಗಳು ನಿಶ್ಶೇಷವಾಗಿ ಮಾಯವಾಗುತ್ತವೆ, ಕಾರಣ ಕೊಡಿ. ನ್ಯಾಫ್ಥಲಿನ್ ಗುಳಿಗಳು ಉತ್ಪನ್ನ ಕ್ರಿಯೆಗೆ ಒಳಗಾಗುತ್ತವೆ. ಘನವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರುವುದರಿಂದ ಸಮಯ ಕಳೆದಂತೆ ನ್ಯಾಫ್ಥಲಿನ್ ಗುಳಿಗಳು ನಿಶ್ಶೇಷವಾಗಿ ಮಾಯವಾಗುತ್ತವೆ. ಇನ್ನು ಕುದಿಯುವ ನೀರು ಅಥವಾ ಹಬೆ, ಇವುಗಳಲ್ಲಿ ಯಾವುದು ತೀವ್ರ ಸುಟ್ಟಗಾಯವನ್ನು ಉಂಟು ಮಾಡುತ್ತದೆ, ಏಕೆ?
ಹಬೆಯು ತೀವ್ರ ಸುಟ್ಟಗಾಯವನ್ನು ಉಂಟು ಮಾಡುತ್ತದೆ. ಹಬೆಯಲ್ಲಿ ಗುರುತ್ವಾಕರ್ಷಣವು ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ವಿಭಾಗ ಜೀವಿ ವಿಜ್ಞಾನ ವಿಭಾಗ. ಮೊದಲೇ ಮುಖ್ಯ ಪ್ರಶ್ನೆ, ಬಹುಆಯ್ಕೆಯ ಪ್ರಶ್ನೆಗಳು. ಜೀವಕೋಶದ ಪ್ರೋಟೀನ್ ಉತ್ಪಾದನೆ ಕಾರ್ಖಾನೆ ಎಂದು ಕರೆಯಲ್ಪಡುವ ಕಣದಂಗ ಯಾವುದು? ಆಯ್ಕೆಗಳು: ರಸದಾನಿ, ರೈಬೋಸೋಮ್, ಮೈಟೊಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ. ಸರಿಯಾದ ಆಯ್ಕೆ ರೈಬೋಸೋಮ್. ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹಣೆ ಆಗ್ತಕ್ಕಂತಹ ಅಂಗಾಂಶ ಯಾವುದು ಅಂತ ಕೇಳಲಾಗಿದೆ. ಮೂಳೆ ಅಂಗಾಂಶ, ಅಡಿಪೋಸ್ ಅಂಗಾಂಶ, ರಕ್ತ ಅಂಗಾಂಶ, ಮೃದ್ವಸ್ಥಿ ಅಂಗಾಂಶ. ಸರಿಯಾದ ಆಯ್ಕೆ ಅಡಿಪೋಸ್ ಅಂಗಾಂಶ. ಮುಂದಿನ ಪ್ರಶ್ನೆ, 1 ಅಂಕದ 3 ಪ್ರಶ್ನೆಗಳು. ಕೋಶ ವಿಭಜನೆ ಎಂದರೇನು? ಜೀವಿಗಳು ಬೆಳವಣಿಗೆ ಹೊಂದಲು ಹಳೆಯ, ಸತ್ತ ಅಥವಾ ಗಾಯಗೊಂಡ ಜೀವಕೋಶಗಳನ್ನು ಬದಲಿಸಲು ಹಾಗೂ ಸಂತಾನೋತ್ಪತ್ತಿ ಅಗತ್ಯವಾದ ಲಿಂಗಾಣುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಹೊಸ ಜೀವಕೋಶ ಉಂಟಾಗುವ ಪ್ರಕ್ರಿಯೆಯನ್ನು ಕೋಶ ವಿಭಜನೆ ಅಂತ ಕರಿತೀವಿ. ಇದನ್ನು ಸಿಂಪ್ಲಿ ಆಗಿ ಹಿಂಗೆ ಹೇಳ್ಬೋದು. ಒಂದು ಜೀವಕೋಶ, ಒಂದು ಪ್ರೌಢ ಜೀವಕೋಶ ಅಥವಾ ತಾಯಿ ಜೀವಕೋಶವು ವಿಭಜನೆ ಹೊಂದು 2 ಮರಿ ಜೀವಕೋಶಗಳಾಗ್ತಕ್ಕಂತಹ ಕ್ರಿಯೆಯನ್ನು ಕೋಶ ವಿಭಜನೆ ಅಂತ ಕರಿತೀವಿ. ಝೈಲಮ್ ಮತ್ತು ಫ್ಲೋಯಂ ಅಂಗಾಂಶಗಳ ಕಾರ್ಯಗಳನ್ನು ತಿಳಿಸಿ. ಝೈಲಮ್ ಅನ್ನುವಂಥದ್ದು ನೀರು ಮತ್ತು ಲವಣಗಳನ್ನು ಸಾಗಿಸ್ತದೆ. ಫ್ಲೋಯಂ ಅಂತಕ್ಕಂಥದ್ದು ಆಹಾರವನ್ನು ಸಾಗಿಸುವಂತಹ ಒಂದು ಅಂಗಾಂಶ ಆಗಿದೆ. ಮುಂದಿನ ಪ್ರಶ್ನೆ, ರಮೇಶನು ತೆಂಗಿನಕಾಯಿಯಿಂದ ಸಿಪ್ಪೆಯನ್ನು ತೆಗೆಯುತ್ತಿದ್ದಾನೆ. ಅವನಿಗೆ ತೆಂಗಿನಕಾಯಿ ಸಿಪ್ಪೆಯು ಯಾವ ಅಂಗಾಂಶದಿಂದ ಉಂಟಾಗಿದೆ ಎಂಬ ಪ್ರಶ್ನೆ ಮೂಡಿದೆ. ಅವನ ಪ್ರಶ್ನೆಗೆ ಉತ್ತರಿಸಿ. ಸರಿಯಾದ ಉತ್ತರ ಸ್ಕ್ಲೆರೆಂಕೈಮಾ ಅಂಗಾಂಶ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳು ಉತ್ತರಿಸಿರಿ. 2 ಅಂಕದ 2 ಪ್ರಶ್ನೆಗಳು. ತಮ್ಮದೇ ಆದ ಅನುವಂಶೀಯ ವಸ್ತುವಾದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವ ಜೀವಕೋಶ 2 ಕಣದಂಗಗಳನ್ನು ತಿಳಿಸಿ ಅನ್ನುವಂಥದ್ದು ಮೈಟೊಕಾಂಡ್ರಿಯಾ, ಪ್ಲಾಸ್ಟಿಡ್ಗಳು. ಇನ್ನು ಪ್ರೋಕ್ಯಾರಿಯೋಟ್ ಜೀವಕೋಶ ಚಿತ್ರ ಬರೆದು ಕೆಳಕಂಡ ಭಾಗಗಳನ್ನು ಗುರುತಿಸಿ. ಚಿತ್ರ ಬ್ಯಾಕ್ಟೀರಿಯಾದ್ದು ಮತ್ತು ಅದರ ಭಾಗಗಳು ಬಹಳಷ್ಟು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, 3 ಅಂಕದ 3 ಪ್ರಶ್ನೆಗಳು. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿ. ಸಸ್ಯ ಜೀವಕೋಶ ಕೋಶಭಿತ್ತಿಯನ್ನು ಹೊಂದಿದೆ, ಪ್ರಾಣಿ ಜೀವಕೋಶ ಕೋಶಭಿತ್ತಿಯನ್ನು ಹೊಂದಿಲ್ಲ. ಸಸ್ಯ ಜೀವಕೋಶದ ರಸದಾನಿ ದೊಡ್ಡದಿದೆ, ಪ್ರಾಣಿ ಜೀವಕೋಶದ ರಸದಾನಿಗಳು ಚಿಕ್ಕದಾಗಿವೆ, ಬಹಳಷ್ಟಿವೆ. ಸಸ್ಯ ಜೀವಕೋಶ ಕ್ಲೋರೋಪ್ಲಾಸ್ಟ್ ಹೊಂದಿರುತ್ತದೆ, ಪ್ರಾಣಿ ಜೀವಕೋಶಗಳು ಹೊಂದಿರುವುದಿಲ್ಲ. ಸಸ್ಯ ಜೀವಕೋಶ ಸೆಂಟ್ರಲ್ ಕಂಡುಬರುವುದಿಲ್ಲ, ಪ್ರಾಣಿ ಜೀವಕೋಶದ ಸೆಂಟ್ರಲ್ಗಳು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಪಟ್ಟಿ ಸಹಿತ ಮತ್ತು ಪಟ್ಟಿರಹಿತ ಸ್ನಾಯುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತಕ್ಕಂಥದ್ದು. ಪಟ್ಟಿ ಸಹಿತ ಸ್ನಾಯುಗಳು ಐಚ್ಛಿಕ ಸ್ನಾಯುಗಳು, ಕೈ ಕಾಲಿನ ಸ್ನಾಯುಗಳು. ಇನ್ನು ಪಟ್ಟಿರಹಿತ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು, ಹೃದಯ ಸ್ನಾಯುಗಳು ಸಹ ಪಟ್ಟಿರಹಿತ ಸ್ನಾಯುಗಳಾಗಿವೆ. ಇನ್ನು ಪಟ್ಟಿ ಸಹಿತ ಸ್ನಾಯುಗಳಲ್ಲಿ ಅಡ್ಡಗೆರೆಗಳು ಕಂಡುಬರುತ್ತವೆ, ಪಟ್ಟಿರಹಿತ ಸ್ನಾಯುಗಳು ಅಡ್ಡಗೆರೆಗಳು ಕಂಡುಬರುವುದಿಲ್ಲ. ಪಟ್ಟಿ ಸಹಿತ ಸ್ನಾಯುಗಳು ಜೀವಕೋಶಗಳು ಅನೇಕ ನ್ಯೂಕ್ಲಿಯಸ್ಗಳನ್ನು ಹೊಂದಿವೆ, ಪಟ್ಟಿರಹಿತ ಸ್ನಾಯುಗಳು ಒಂದು ನ್ಯೂಕ್ಲಿಯಸ್ ಅನ್ನು ಹೊಂದಿರುತ್ತವೆ. ಇನ್ನೊಂದು ಪ್ರಶ್ನೆ ಇದೆ, ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಅಸ್ಥಿರಜ್ಜು ಸಂಯೋಜಕ ಅಂಗಾಂಶವಾಗಿದ್ದು 2 ಮೂಳೆಗಳನ್ನು ಪರಸ್ಪರ ಬಂಧಿಸ್ತದೆ. ಸ್ನಾಯುರಜ್ಜು ಏನ್ ಮಾಡ್ತದೆ? ಸ್ನಾಯು ಮತ್ತು ಮೂಳೆಗಳನ್ನು ಬಂಧಿಸ್ತದೆ. ಅಸ್ಥಿರಜ್ಜು ಹೆಚ್ಚು ಸ್ಥಿತಿಸ್ಥಾಪಕವನ್ನು ಹೊಂದಿದೆ, ಸ್ನಾಯುರಜ್ಜು ಸೀಮಿತ ನಮ್ಯತೆಯನ್ನು ಹೊಂದಿರುತ್ತದೆ. ಅಸ್ಥಿರಜ್ಜುಗಳು ಕಡಿಮೆ ಪ್ರಮಾಣದ ಮಾತೃಕೆಯನ್ನು ಹೊಂದಿವೆ, ಸ್ನಾಯುರಜ್ಜುಗಳು ಹೆಚ್ಚಿನ ಪ್ರಮಾಣದ ಮಾತೃಕೆಯನ್ನು ಹೊಂದಿವೆ. ಇನ್ನು ನರಕೋಶ ಚಿತ್ರ ಬರೆಯುವ ಭಾಗಗಳನ್ನು ಗುರುತಿಸಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ, ಮಕ್ಕಳು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 4 ಅಂಕದ 1 ಪ್ರಶ್ನೆ, ಸಸ್ಯ ಜೀವಕೋಶ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಥವಾ ಪ್ರಾಣಿ ಜೀವಕೋಶ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದ್ರು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ವೆರಿ ವೆರಿ ಇಂಪಾರ್ಟೆಂಟ್. 100% ಇದು ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಇನ್ನು ಈ ವಿಭಾಗದ ಕೊನೆಯ ಪ್ರಶ್ನೆ ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, 5 ಅಂಕದ 1 ಪ್ರಶ್ನೆ. ಪೇರೆಂಕೈಮಾ ಮತ್ತು ಸ್ಕ್ಲೆರೆಂಕೈಮಾ ಅಂಗಾಂಶ ನಡುವಿನ ವ್ಯತ್ಯಾಸ ತಿಳಿಸಿ. ಪೇರೆಂಕೈಮಾ ಜೀವಂತ ಜೀವಕೋಶಗಳನ್ನು ಹೊಂದಿದೆ, ಸ್ಕ್ಲೆರೆಂಕೈಮಾ ನಿರ್ಜೀವ ಕೋಶಗಳನ್ನು ಹೊಂದಿದೆ. ಪೇರೆಂಕೈಮಾ ತೆಳುವಾದ ಕೋಶಭಿತ್ತಿ ಹೊಂದಿರುವ ಜೀವಕೋಶಗಳನ್ನು ಹೊಂದಿದೆ. ಸ್ಕ್ಲೆರೆಂಕೈಮಾ ಕೋಶಭಿತ್ತಿಯ ಲಿಗ್ನಿನ್ ಎಂಬ ವಸ್ತುವಿನಿಂದಾಗಿದೆ, ಕೋಶಭಿತ್ತಿಯು ದಪ್ಪವಾಗಿರುತ್ತದೆ. ಇನ್ನು ಜೀವಕೋಶಗಳು ಸಡಿಲವಾದ ಜೋಡಣೆ ಹೊಂದಿದ್ದು ಕೋಶಗಳ ನಡುವೆ ಅಂತರ ಕೋಶಾವಕಾಶಗಳು ಕಂಡುಬರುತ್ತವೆ. ಇನ್ನು ಜೀವಕೋಶದೊಳಗೆ ಕೋಶೀಯ ಅವಕಾಶಗಳು ಇರುವುದಿಲ್ಲ. ಮುಂದಿನ ಪ್ರಶ್ನೆ, ಎಲೆಯ ಎಪಿಡರ್ಮಿಸ್ ಭಾಗದಲ್ಲಿ ಕಂಡುಬರುವ ಪತ್ರರಂಧ್ರದ 2 ಕಾರ್ಯಗಳನ್ನು ತಿಳಿಸಿ. ವಾತಾವರಣದ ಅನಿಲಗಳ ವಿನಿಮಯ ಪ್ರಕ್ರಿಯೆಗೆ ಪತ್ರರಂಧ್ರಗಳ ಅಗತ್ಯವಿದೆ. ಬಾಷ್ಪ ವಿಸರ್ಜನೆಯು ಪತ್ರರಂಧ್ರಗಳ ಮೂಲಕ ಜರುಗುತ್ತದೆ. ಇನ್ನು ಫ್ಲೋಯಂ ಅಂಗಾಂಶದ ಘಟಕಗಳು ಯಾವುವು ಅಂತಕ್ಕಂಥದ್ದು. 4 ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಫ್ಲೋಯಂ ಅಂಗಾಂಶ. ಫ್ಲೋಯಂ ಪ್ಯಾರೆಂಕೈಮಾ, ಫ್ಲೋಯಂ ನಾರು, ಜರಡಿನಾಳ, ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶಗಳು. ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ 1ರ ಒಂದು ಪ್ರಶ್ನೆ ಪತ್ರಿಕೆಯನ್ನ ಮಾದರಿ ಉತ್ತರಗಳನ್ನು ನೋಡಿದ್ವಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಜ್ಞಾನ ವಿಷಯ ಅಷ್ಟೇ ಅಲ್ಲದೆ ಬೇರೆ ವಿಷಯಗಳ ಎಲ್ಲ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ಜೊತೆ ಯಾವಾಗಲೂ ಇರ್ರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.